ಇಲ್ಲಿ ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ 14ನೇ ವಿಡಿಯೋ ಇದು. ಇಲ್ಲಿ 3 ಲೆಕ್ಕಗಳು ಕೊಟ್ಟವ್ರೆ. ಮೊದಲನೇದು ಯಾವುದು? 2√28 ಮೈನಸ್ ರೂಟ್ ಎಕ್ಸ್ ಈಕ್ವಲ್ ಟು 32 ಅಂತ ಕೊಟ್ಟವ್ರೆ. ಇವಾಗ 32ನ ಏನಂತ ಬರಿಬೋದು? ಈ ಥರ ಬರಿಬೋದು. 32ನ 2 ಪವರಲ್ಲಿ ಬರಿಬೋದು. 2 16ಲಿ, 2 8ಲಿ 16, 2 4ಲಿ 8, 2 2ಲಿ 4, 1 2 3 4 5, 2 ಪವರ್ ಆಫ್ 5 ಅಂತ. ಅಲ್ಲಿಗಿದೇನಾಯ್ತದೆ? 2√28 ಮೈನಸ್ ರೂಟ್ ಎಕ್ಸ್ ಈಕ್ವಲ್ ಟು 2 ಪವರ್ ಆಫ್ 5 ಅಂತ ಬರಿಬೋದು. ಇಲ್ಲೂ ಬೇಸ್ 2, ಇಲ್ಲೂ ಬೇಸ್ 2 ಇರೋದ್ರಿಂದ ಈ ಪವರ್ಗಳನ್ನ ಈಕ್ವಲ್ ಆಗಿ ಬರಿಬೋದು. ಅವಾಗೇನಂತ ಬರಿಬೋದು ಇದರಲ್ಲಿ? ಈ ಥರ √28 ಮೈನಸ್ ರೂಟ್ ಎಕ್ಸ್ ಅನ್ನೋದು √28 ಮೈನಸ್ ರೂಟ್ ಎಕ್ಸ್ ಈಕ್ವಲ್ ಟು 5 ಅಂತ ಬರಿಬೋದು. ಈ ರೂಟ್ ಆ ಕಡೆ ಹೋದರೆ ಸ್ಕ್ವೇರ್ ಆಯ್ತದೆ, ಹಂಗಾಗಿ ಇದು ಸ್ಕ್ವೇರ್ ಅಂತ ಆಯ್ತದೆ. 28 ಮೈನಸ್ ರೂಟ್ ಎಕ್ಸ್ ಈಕ್ವಲ್ ಟು 5 ಸ್ಕ್ವೇರು. 5 ಸ್ಕ್ವೇರ್ ಅಂದರೆ 5 5ಲಿ 25, ಅಲ್ಲಿಗಿದೆ ಎಷ್ಟಾಯ್ತದೆ? 25 ಆಯ್ತದೆ. ಇಲ್ಲಿ ಮೈನಸ್ ರೂಟ್ ಎಕ್ಸ್ ಆ ಕಡೆ ಹೋದರೆ ಪ್ಲಸ್ ರೂಟ್ ಎಕ್ಸ್ ಆಯ್ತದೆ. 25 ಈ ಕಡೆ ಬಂದರೆ ಮೈನಸ್ 25 ಆಯ್ತದೆ. 28 ಮೈನಸ್ 25, ಈ ಪ್ಲಸ್ 25 ಮೈನಸ್ ಆಯಿತು. ಮೈನಸ್ ರೂಟ್ ಎಕ್ಸ್ ಆ ಕಡೆ ಹೋದಾಗ ಪ್ಲಸ್ ರೂಟ್ ಎಕ್ಸ್ ಆಯಿತು. 28 ಮೈನಸ್ 25 3 ಆಯಿತು. 3 ಈಕ್ವಲ್ ಟು ರೂಟ್ ಎಕ್ಸು. ಈ ರೂಟ್ ಆ ಕಡೆ ಹೋದಾಗ ಸ್ಕ್ವೇರ್ ಆಯ್ತದೆ. 3 ಸ್ಕ್ವೇರ್ ಅಂದರೆ 3 3ಲಿ 9. ಅಲ್ಲಿಗಿದೇನು? 9 ಅನ್ನೋದೇನು? ಎಕ್ಸ್ ವ್ಯಾಲ್ಯೂ. ಎಕ್ಸ್ ಅನ್ನೋದು 9ಕ್ಕೆ ಸಮ. ಇದು ಈ ಲೆಕ್ಕ ಆಯಿತು. ಇವಾಗ ಇದನ್ನು ಮಾಡಬೇಕು. ಇನ್ನೊಂದು ಯಾವುದು? ಇದು ಎಕ್ಸ್ ಸ್ಕ್ವೇರ್ ಮೈನಸ್ 16 ಬೈ 25 ಫ್ಯಾಕ್ಟೋರಿಯಲ್ ಈಕ್ವಲ್ ಟು 2 ಅಂತ. ಇವಾಗ ಏನಾಯ್ತದೆ? ಇಲ್ಲಿ ಈ ಥರ ಆಯ್ತದೆ. ಅದು ಎಕ್ಸ್ ಸ್ಕ್ವೇರ್ ಮೈನಸ್ 16 ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಈಕ್ವಲ್ ಟು 2. ಇದರಲ್ಲಿ ಎಕ್ಸ್ ಎಷ್ಟು ಅಂತ ಕಂಡುಹಿಡಿಯಬೇಕು. ಎಕ್ಸ್ ಎಷ್ಟು ಅಂತ ಯಾವ ಥರ ಕಂಡುಹಿಡಿಯೋದು? ಇವಾಗ ಇದು 5 ಫ್ಯಾಕ್ಟೋರಿಯಲ್ ಆ ಕಡೆ ಹೋದರೆ ಟೈಮ್ಸ್ ಆಫ್ 5 ಫ್ಯಾಕ್ಟೋರಿಯಲ್ ಅಂತ ಆಯ್ತದೆ. ಎಕ್ಸ್ ಸ್ಕ್ವೇರ್ ಮೈನಸ್ 16 ಈಕ್ವಲ್ ಟು ಇದು ಮೇಲೆ ಹೋಯ್ತದೆ 2 ಟೈಮ್ಸ್ ಆಫ್ 5 ಫ್ಯಾಕ್ಟೋರಿಯಲ್ ಅಂತ. 5 ಫ್ಯಾಕ್ಟೋರಿಯಲನ್ನು ಸ್ಪ್ಲಿಟ್ ಮಾಡಿದಾಗ ಎಷ್ಟಾಯ್ತದೆ? ಎಕ್ಸ್ ಸ್ಕ್ವೇರ್ ಮೈನಸ್ 16 ಈಕ್ವಲ್ ಟು 2 ಟೈಮ್ಸ್ ಆಫ್ 5 4 3 2 ಈ ಥರ 1 ತನಕ ಗುಣಿಸ್ತಾ ಹೋಗಬೇಕು. 5 ಟೈಮ್ಸ್ ಆಫ್ 4 ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 1 ಅಂತ. ಅಷ್ಟನ್ನು ಗುಣಿಸಿದ್ರೆ 5 4ಲಿ 20, 23ಲಿ 60, 62ಲಿ 120, 120 ಟೈಮ್ಸ್ ಆಫ್ 2 ಅಂದರೆ 240. ಎಕ್ಸ್ ಸ್ಕ್ವೇರ್ ಮೈನಸ್ 16 ಈಕ್ವಲ್ ಟು 240. ಈ ಮೈನಸ್ 16 ಆ ಕಡೆ ಹೋದ್ರೆ ಪ್ಲಸ್ 16 ಆಯ್ತದೆ. ಅಲ್ಲಿ ಎಕ್ಸ್ ಸ್ಕ್ವೇರ್ ಅಂದರೆ ಎಷ್ಟಾಯ್ತು? ಇವಾಗ 240 ಪ್ಲಸ್ 16 256. 256ನೇನಂತ ಬರಿಬೋದು? 14 14ಲಿ 256 ಅಂತ ಬರಿಬೋದು. 256ನ 14 ಟೈಮ್ಸ್ ಆಫ್ 14 ಇಲ್ಲ 14 ಸ್ಕ್ವೇರ್ ಅಂತ ಬರಿಬೋದು. 14 ಸ್ಕ್ವೇರ್ ಆಗಿ ಬರಿಬೋದಿರೋದ್ರಿಂದ 14 ಹತ್ತಲಿ 140, 14 4ಲಿ 56, 14 ಸ್ಕ್ವೇರ್ ಅಲ್ಲ ಬೇರೆ ಇದು 25 ಸ್ಕ್ವೇರ್ ಅಂದರೆ 20 ಸ್ಕ್ವೇರ್ 400 ಆಯ್ತದ. 16 ಸ್ಕ್ವೇರ್ ಇದು 16 16ಲಿ 256 ಅಂತ ಬರಿಬೋದು. 16 ಹತ್ತಲಿ 160, 16 6ಲಿ 96, 16 ಸ್ಕ್ವೇರು. 16 16ಲಿ 16 ಸ್ಕ್ವೇರ್ ಅಂತ ಬರಿಬೋದು ಇದನ್ನ. ಹಂಗಾಗಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 16 ಸ್ಕ್ವೇರ್ ಅಂತ ಬರಿಬೋದು. ಅದೇ ಥರ ಮೈನಸ್ 16 ಹೋಲ್ ಸ್ಕ್ವೇರ್ ಅಂತಲೂ ಬರಿಬೋದು. ಯಾಕೆಂದರೆ ಮೈನಸ್ ಟೈಮ್ಸ್ ಆಫ್ ಮೈನಸ್ ಮಾಡಿದಾಗ ಪ್ಲಸ್ ಆಯ್ತದೆ. 16 ಸ್ಕ್ವೇರ್ ಮಾಮೂಲಿ 256 ಆಯ್ತದೆ. ಹಂಗಾಗಿ ಎಕ್ಸ್ ವ್ಯಾಲ್ಯೂ ಎಷ್ಟಿಲ್ಲಿ? 16 ಇಲ್ಲ ಮೈನಸ್ 16 ಅಂತ ಮಾಡ್ಬೋದು. 2 ವ್ಯಾಲ್ಯೂಗಳು ಎಕ್ಸ್ದು. ಎಕ್ಸ್ ಅಂದರೆ 16 ಇಲ್ಲ ಮೈನಸ್ 16. ಇವಾಗ ಈ ಲೆಕ್ಕ ಮಾಡಬೇಕು. ಯಾವ ಲೆಕ್ಕ ಅಂದರೆ ಇದು ಏನಂತ ಕೊಟ್ಟವ್ರು ಅದರಲ್ಲಿ ಈ ಥರ 8 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ ಬ್ರ್ಯಾಕೆಟಲ್ಲಿ 8 ಡಿವೈಡೆಡ್ ಬೈ 2 ಅಂತ ಕೊಟ್ಟವ್ರೆ. ಆ ಲೆಕ್ಕ ಅದನ್ನ ಯಾವ ಥರ ಮಾಡೋದು? ಇಲ್ಲಿ 8 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2 ಇದು 8 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 8 ಡಿವೈಡೆಡ್ ಬೈ 4 ಇದೆಷ್ಟು ಅಂತ. ಇದನ್ನು ಯಾವ ಥರ ಮಾಡ್ಬೋದು? ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸ್ಬೇಕು. ಇದರಲ್ಲಿ ಪೆಮ್ಡಾಸ್ ರೂಲ್ ಉಪಯೋಗಿಸಿದಾಗ ಫಸ್ಟು ಪ್ಯಾರಂಥಿಸಿಸ್ ಅನ್ನೋದು ಮಾಡಬೇಕು. ಹಂಗಂದರೆ ಬ್ರ್ಯಾಕೆಟ್ ಒಳಗಡೆ ಇರೋದು ಮಾಡ್ಕೋಬೇಕು ಫಸ್ಟು.
8/2 ಅಂದರೆ ಈ ಥರ 8/2 ಡಿವೈಡೆಡ್ ಬೈ ಇಲ್ಲಿ ಎಷ್ಟಾಯ್ತದ, ಇಲ್ಲೂ ಅದೇ ಥರ 8/4 ಅಂತ ಆಯ್ತದ. ಇವಾಗ 2 ಒಂದ್ಲಿ 2 4ಲಿ 8, 4 ಒಂದ್ಲಿ 4 2ಲಿ 8 ಆಯ್ತದ. ಇಲ್ಲಿ 4/1 ಅಂದರೆ 4 ಡಿವೈಡೆಡ್ ಬೈ 8/4 ಅಂದರೆ 2, 4 ಡಿವೈಡೆಡ್ ಬೈ 2 ಆಯ್ತದ. ಇಲ್ಲಿ 4/2, 2 ಒಂದ್ಲಿ 2 2ಲಿ 4, ಅಲ್ಲಿಗೆ ಎಷ್ಟಾಯಿತು 2 ಆಯಿತು. ಅದು ಪೂರ್ತಿ ಸಿಂಪ್ಲಿಫೈ ಆದಮೇಲೆ 2 ಅಂತ ಆಯ್ತದ. ಬಾಯ್.